ಇವತ್ತು ಇಡೀ ಜಗತ್ತೇ ಮೆಚ್ಚುವಂತಹ ಕೆಲಸವನ್ನು ಅಮೆರಿಕದ ಟ್ರಂಪ್ ಸರ್ಕಾರ ಮಾಡಿದೆ. 286 ದಿವಸಗಳಿಂದ ಅಂತರಿಕ್ಷದಲ್ಲಿದ್ದಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ರನ್ನ ಭೂಮಿಗೆ ಯಶಸ್ವಿಯಾಗಿ ವಾಪಸ್ ಕರ್ಕೊಂಡು ಬರಲಾಗಿದೆ. ಸುನಿತಾ ವಿಲಿಯಮ್ಸ್ ಧರೆಗಿಳಿದು ಬಂದಂತಹ ಆ ರೋಚಕ ಕ್ಷಣ ಹೇಗಿತ್ತು? ಟ್ರಂಪ್ ಸರ್ಕಾರ ಸುನಿತಾ ವಿಲಿಯಮ್ಸ್ ಟೀಮ್ಗೋಸ್ಕರ ಖರ್ಚು ಮಾಡಿದಂತಹ ಹಣ ಎಷ್ಟು? ಸುನಿತಾ ವಿಲಿಯಮ್ಸ್ ಅವರನ್ನ ಭಾರತೀಯರು ಸೇರಿದಂತೆ ಇಡೀ ಜಗತ್ತು ಯಾವ ಸ್ವರೂಪದಲ್ಲಿ ಸ್ವಾಗತಿಸಿದೆ ಅನ್ನೋದರ ಬಗೆಗಿನ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀವಿ. 286 ದಿನಗಳ ಬಾಹ್ಯಾಕಾಶದಲ್ಲೇ ಬದುಕು ಕಳೆದ ಗಟ್ಟಿಗಿತ್ತಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾಗಿದ್ದಾರೆ. ಬಾಹ್ಯಾಕಾಶದಲ್ಲೇ ಹುಟ್ಟುಹಬ್ಬ ಆಚರಿಸಿಕೊಂಡು ಬಾಹ್ಯಾಕಾಶದಲ್ಲೇ ಹೊಸ ವರ್ಷವನ್ನು ಆಚರಿಸಿದ್ದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದರು. ಭಾರತೀಯ ಕಾಲಮಾನ ಮುಂಜಾನೆ 3:37 ಸರಿಯಾಗಿ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಅವರನ್ನ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೊರ್ಬುನೋವ್ ನಿಕ್ಕಿ ಸುರಕ್ಷಿತವಾಗಿ ಫ್ಲೋರಿಡಾ ಕರಾವಳಿ ಸಮುದ್ರದಲ್ಲಿ ಲ್ಯಾಂಡ್ ಆದರು. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಕ್ಯಾಪ್ಸೂಲ್ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗ್ತಿದ್ದಂತೆ ಇಡೀ ವಿಶ್ವವೇ ಖುಷಿ ಪಡಿತು. ಆಕಾಶದಿಂದ ಭೂಮಿಗೆ ಕ್ಯಾಪ್ಸೂಲ್ ತಲುಪಿದ್ದೇ ರಣರೋಚಕ. ಮೊದಲು ಭೂಮಿಯಿಂದ ಸರಿಸುಮಾರು 478 ಕಿಲೋಮೀಟರ್ ದೂರದ ಆಕಾಶದಿಂದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಯತ್ತ ಪ್ರಯಾಣ ಬೆಳೆಸಿತು. ಭೂಮಿಗೆ ಹತ್ತಿರವಾಗ್ತಿದ್ದಂತೆ ನೌಕೆಯಿಂದ ಕ್ಯಾಪ್ಸೂಲ್ ಬೇರ್ಪಡಿತು. ಭೂಮಿಗೆ 6700 ಅಡಿಯಷ್ಟು ಎತ್ತರದಲ್ಲಿದ್ದಾಗ 4 ಗಗನಯಾತ್ರಿಗಳಿದ್ದ ಕ್ಯಾಪ್ಸೂಲ್ನ ಮೊದಲ 2 ಪ್ಯಾರಾಚೂಟ್ಗಳು ಓಪನ್ ಆದವು. ಇದಾದ 1 ನಿಮಿಷಕ್ಕೆ ಮತ್ತೆರಡು ಪ್ಯಾರಾಚೂಟ್ಗಳು ಓಪನ್ ಆಯಿತು. ದೃಶ್ಯ 5. ಪ್ಯಾರಾಚೂಟ್ ಓಪನ್ ಆಗ್ತಿದ್ದಂತೆ 4 ಗಗನಯಾತ್ರಿಗಳು ಒಳಗೆ ಖುಷಿಪಟ್ರು. ಆಮೇಲೆ ಕ್ಯಾಪ್ಸೂಲ್ ಅಂದುಕೊಂಡಂತೆ ಫ್ಲೋರಿಡಾದ ಸಮುದ್ರ ತೀರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಯಿತು. ದೃಶ್ಯ 6. ಅಮೆರಿಕ ಸೇನಾಪಡೆ ಮತ್ತು ನಾಸಾ ಟೀಮ್ ಸಮುದ್ರದಲ್ಲಿ ಫಾಸ್ಟ್ ಬೋಟ್ಗಳ ಮೂಲಕ ಕ್ಯಾಪ್ಸೂಲ್ ಜಾಗಕ್ಕೆ ಬಂದರು. ಕ್ಯಾಪ್ಸೂಲ್ನ ತಾಪಮಾನ ತಣ್ಣಗಾದ್ಮೇಲೆ ಹಗ್ಗ ಕಟ್ಟಿ ನೌಕೆಗೆ ಕರೆತಂದ್ರು. ಕ್ಯಾಪ್ಸೂಲ್ನಿಂದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಇಬ್ಬರು ಹೊರಗೆ ಬಂದ್ರು. ದೃಶ್ಯ 7. ಒಬ್ಬೊಬ್ಬರೇ ಗಗನಯಾತ್ರಿಕರನ್ನ ಹೊರಗೆ ಕರೆತಂದಾಗ ಅವರ ಮುಖದಲ್ಲಿದ್ದ ನಗು ಜಗತ್ತೇ ಮೆಚ್ಚುವ ಸಾಧನೆ ಮಾಡಿ ಬಂದಿದ್ದೀವಿ ಅನ್ನೋದನ್ನ ಸಾರಿ ಹೇಳ್ತಿತ್ತು. ಸದ್ಯಕ್ಕೆ ಸಮುದ್ರದಲ್ಲೇ ಅಮೆರಿಕ ಸೇನಾಪಡೆ ರೆಡಿ ಮಾಡಿರುವ ನೌಕೆಯೊಳಗಿನ ವಿಶೇಷ ಆಸ್ಪತ್ರೆಯಲ್ಲಿ 62 ವರ್ಷದ ಬುಚ್ ವಿಲ್ಮೋರ್ ಮತ್ತು 59 ವರ್ಷದ ಸುನಿತಾ ವಿಲಿಯಮ್ಸ್ಗೆ ಚಿಕಿತ್ಸೆ ನೀಡಿದ್ರು. ಆಮೇಲೆ 45 ದಿನಗಳ ಪುನರ್ವಸತಿ ಕಾರ್ಯಕ್ರಮಕ್ಕಾಗಿ ಹ್ಯೂಸ್ಟನ್ಗೆ ಶಿಫ್ಟ್ ಮಾಡಿದ್ದಾರೆ. ಸುನಿತಾ ವಿಲಿಯಮ್ಸ್ ಎದುರಿಸಿದ ಸವಾಲುಗಳೆಷ್ಟು? ಭೂಮಿಯಿಂದ 478 ಕಿಲೋಮೀಟರ್ ಎತ್ತರದಲ್ಲಿ ಸುನಿತಾ ವಿಲಿಯಮ್ಸ್, ಬುಚ್ ಬಾಹ್ಯಾಕಾಶದಲ್ಲಿ 286 ದಿನ ಕಳೆದಿದ್ದಾರೆ. ಟ್ರಂಪ್ ಸರ್ಕಾರ ನೀರಿನಂತೆ ಹಣ ಚೆಲ್ಲಿ ಎಲ್ಲರನ್ನೂ ಸೇಫ್ ಆಗಿ ವಾಪಸ್ ಕರೆತಂದಿದೆ. ಭೂಮಿ ಮೇಲೆ ಗೂಗಲ್ ಮ್ಯಾಪ್ ಹಾಕಿದ್ರೂ ನೆಟ್ಗೆ ಲೊಕೇಶನ್ಗೆ ತಲುಪೋಕ್ಕಾಗಲ್ಲ. ಅಂಥದ್ರಲ್ಲಿ ಆಕಾಶದಲ್ಲಿ ತೇಲಾಡುತ್ತಿದ್ದ ನೌಕೆಯನ್ನ ಕಂಡುಹಿಡಿದು ಅದನ್ನ ಸಂಪರ್ಕ ಮಾಡಿ ಅಲ್ಲಿದ್ದವರನ್ನ ವಾಪಸ್ ಭೂಮಿಗೆ ಕರೆತಂದಿದ್ದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಇನ್ನು ಓಡಾಡೋಕೆ ಕಾರು, ಬೈಕು, ಟೈಮ್ಗೆ ಕಣ್ಣಿಗೆ ಬೇಕಾದ ಊಟ ತಿಂಡಿ ಇದ್ರೂ ಭೂಮಿ ಮೇಲೆ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ 286 ದಿನ ಆಕಾಶದಲ್ಲಿ ಪುಟ್ಟ ನೌಕೆಯೊಳಗೆ ಜೀವನ ಕಳೆದ ಸುನಿತಾ ವಿಲಿಯಮ್ಸ್ ತಂಡ ಎದುರಿಸಿದ ಸವಾಲು ಅಷ್ಟಿಷ್ಟಲ್ಲ. 286 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಸುನಿತಾ ವಿಲಿಯಮ್ಸ್ ಟೀಮ್ ಇದ್ದ ನೌಕೆ ಒಟ್ಟು 19,50,00,000 ಕಿಲೋಮೀಟರ್ನಷ್ಟು ಪ್ರಯಾಣಿಸಿ ದಾಖಲೆ ಬರೆದಿದೆ. ಈ 286 ದಿನಗಳಲ್ಲಿ ಸುನಿತಾ ವಿಲಿಯಮ್ಸ್ 900 ಗಂಟೆಗಳ ಕಾಲ ಬಾಹ್ಯಾಕಾಶ ಸಂಶೋಧನೆ ಮಾಡಿದ್ರು. ನೌಕೆಯನ್ನ ರಿಪೇರಿ ಮಾಡುವುದರಿಂದ ಹಿಡಿದು ಆಕಾಶದಲ್ಲೇ ಒಟ್ಟು 150 ವಿವಿಧ ಪ್ರಯೋಗಗಳನ್ನ ಸುನಿತಾ ವಿಲಿಯಮ್ಸ್ ಮಾಡಿದ್ರು. 62 ಗಂಟೆಗಳ ಕಾಲ ಬಾಹ್ಯಾಕಾಶದಲ್ಲಿ ಓಡಾಡಿದ ಮೊಟ್ಟ ಮೊದಲ ಮಹಿಳೆಯನ್ನೋ ಕೀರ್ತಿಗೆ ಪಾತ್ರರಾದ್ರು. ಇನ್ನು 286 ದಿನಗಳಲ್ಲಿ ಇಡೀ ಭೂಮಿಯನ್ನ ಸುನಿತಾ ಟೀಮ್ 4576 ಸಲ ಪ್ರದಕ್ಷಿಣೆ ಹಾಕಿದೆ. ಇನ್ನೂ ಇವತ್ತು ಭೂಮಿಗೆ ವಾಪಸ್ಸಾದ ನೌಕೆ ಗಂಟೆಗೆ 27,359 ಕಿಲೋಮೀಟರ್ ವೇಗದಲ್ಲಿತ್ತು. ಸಮುದ್ರಕ್ಕೆ ಕ್ಯಾಪ್ಸೂಲ್ ಅಪ್ಪಳಿಸುವಾಗ ಅದರ ವೇಗ 32 ಕಿಲೋಮೀಟರ್ನಷ್ಟಿತ್ತು. ಒಟ್ಟು 17 ಗಂಟೆಗಳ ಕಾಲ ಸಣ್ಣ ಕ್ಯಾಪ್ಸೂಲ್ನಲ್ಲಿ 4 ಗಗನಯಾತ್ರಿಕರು ಒಂಚೂರು ಅಲುಗಾಡದೆ ಕುಂತಲ್ಲೇ ಕುಂತಿದ್ರು. ಸುನಿತಾ ಟೀಮ್ ಕರೆತರಲು ಖರ್ಚಾಗಿದ್ದಷ್ಟು? 9 ತಿಂಗಳಿನಿಂದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಬಾಹ್ಯಾಕಾಶದಲ್ಲೇ ಸಿಲುಕಿದ್ರು.
ಟ್ರಂಪ್ ಅಧಿಕಾರಕ್ಕೆ ಬರೋ ಮೊದಲು ಸುನಿತಾ ವಿಲಿಯಮ್ಸ್ ರಕ್ಷಣೆಗೆ ಜೋ ಬೈಡನ್ ಸರ್ಕಾರ ಹಿಂದೇಟು ಹಾಕಿತ್ತು. ಯಾಕಂದ್ರೆ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿ ರಾಕೆಟ್ ಉಡಾವಣೆ ಸೇರಿದಂತೆ ಎಲ್ಲ ಖರ್ಚು ಹತ್ರತ್ರ 1,000 ಕೋಟಿ ದಾಟುತ್ತೆ ಅಂದಿದ್ರು. ಆದ್ರೆ ಜೋ ಬೈಡನ್ ಸರ್ಕಾರ ಅಷ್ಟು ಹಣ ಖರ್ಚು ಮಾಡಲು ಒಪ್ಪಿರಲಿಲ್ಲ. ಆದ್ರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆ ಹಣ ರಿಲೀಸ್ ಮಾಡಿದ್ರು. ಈಗ ಸುನಿತಾ ಟೀಮ್ ವಾಪಸ್ ಆಗಿದ್ದು ಒಟ್ಟು 1,200 ಕೋಟಿ ರೂಪಾಯಿ ಖರ್ಚು ಮಾಡಿ ವಾಪಸ್ ಕರೆತರಲಾಗಿದೆ. ಸುನಿತಾ ಬುಚ್ಗೆ ಅಮೆರಿಕ ಕೊಡುವ ಸಂಬಳ ಎಷ್ಟು? ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಮೆರಿಕದ ಅತ್ಯುನ್ನತ GS-15 ಶ್ರೇಯಾಂಕದ ನೌಕರರು. ಹೀಗಾಗಿ ಅಮೆರಿಕ $1.63 ಲಕ್ಷ, ಅಂದ್ರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ವರ್ಷಕ್ಕೆ 1,40 ಲಕ್ಷ ರೂಪಾಯಿ ಸಂಬಳ ಕೊಡುತ್ತಿದೆ. ಅಷ್ಟೇ ಅಲ್ಲ, ಬಾಹ್ಯಾಕಾಶದಲ್ಲಿದ್ದ 286 ದಿನಗಳಿಗೆ ಪ್ರತಿದಿನಕ್ಕೆ $4ನಂತೆ ಗೌರವಧನವನ್ನೂ ನೀಡಲಿದೆ. ಸುನಿತಾ ಸಂಕಷ್ಟ ಕಳೆದಿದ್ದು ಗಣೇಶನ ವಿಗ್ರಹ. I really appreciate my Indian heritage and was glad I could bring part of it with me to space. Ganesh has always been in my house. Everywhere I've lived, I've had Ganesh, and so he had to come with me to space, of course. And Bhagavad Gita, and this last time I brought a small copy interpretation of Upanishad with me. ಸುನಿತಾ ವಿಲಿಯಮ್ಸ್ ಹಿಂದೂ ಆರಾಧಕಿ. ಹಾಗಾಗಿನೇ ಎಲ್ಲೇ ಹೋದ್ರು ಗಣೇಶನ ವಿಗ್ರಹವನ್ನ ಸದಾ ಜೊತೆಗಿಟ್ಕೊಂಡಿರ್ತಾರೆ. 286 ದಿನ ಬಾಹ್ಯಾಕಾಶದಲ್ಲಿದ್ದಾಗಲೂ ಗಣೇಶನನ್ನ ಆರಾಧಿಸಿ ಪೂಜಿಸುತ್ತಿದ್ರು ಸುನೀತಾ. ಇದನ್ನ ಸುನಿತಾ ವಿಲಿಯಮ್ಸ್ ಸಹೋದರಿ ಪಲ್ಗುಣಿ ಪಾಂಡ್ಯ ಸುನೀತಾ ಜೊತೆಗಿದ್ದ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಸುನೀತಾ ಹುಟ್ಟೂರು ಗುಜರಾತ್ನಲ್ಲಿ ಇಂದೇ ದೀಪಾವಳಿ. ಹೌದು, ಸುನಿತಾ ವಿಲಿಯಮ್ಸ್ ಅಮೆರಿಕಾದಲ್ಲಿ ಹುಟ್ಟಿದ್ರು ಅವರ ಕುಟುಂಬ ಬೇರೂರಿದ್ದ ಜಾಗ ಅಂದ್ರೆ ಅದು ಗುಜರಾತ್ ರಾಜ್ಯದ ಜುಲಾಸನ್ ಗ್ರಾಮ. ಯಾವಾಗ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾದ್ರು ಆ ಕ್ಷಣವನ್ನ ಊರಿನ ಜನ ಹಬ್ಬದಂತೆ ಆಚರಿಸಿದ್ರು. ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಇವತ್ತೇ ದೀಪಾವಳಿ ಹಬ್ಬ ಅಂತ ಖುಷಿಪಟ್ರು. ಸುನಿತಾರಿಗೆ ಪ್ರಧಾನಿ ಜೊತೆ ಉದ್ಯಮಿಗಳ ಸಲಾಂ. ಮತ್ತೆ ಸ್ವಾಗತ. ಭೂಮಿ ನಿಮ್ಮನ್ನ ಮಿಸ್ ಮಾಡಿಕೊಂಡಿತ್ತು. ನಿಮ್ಮ ಧೈರ್ಯ ಅಪರಿಮಿತ ಮಾನವ ಚೈತನ್ಯದ ಪರೀಕ್ಷೆಯಾಗಿದೆ. ನಿಮ್ಮ ಅಚಲ ದೃಢ ಸಂಕಲ್ಪವು ಕೋಟ್ಯಾಂತರ ಜನರಿಗೆ ಶಾಶ್ವತವಾಗಿ ಸ್ಫೂರ್ತಿ ನೀಡುತ್ತೆ ಅಂತ ಪ್ರಧಾನಿ ಮೋದಿ ಸುನಿತಾ ವಿಲಿಯಮ್ಸ್ ಜೊತೆಗಿದ್ದ ಫೋಟೋವನ್ನ ಹಂಚಿಕೊಂಡರು. ಆನಂದ್ ಮಹೀಂದ್ರ ಎಕ್ಸ್ ಖಾತೆಯಲ್ಲಿ ಜೂನ್ 25, 2023ರಂದು ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥರಾದ ಮುಕೇಶ್ ಅಂಬಾನಿ, ವೃಂದಾ ಕಪೂರ್, ಆನಂದ್ ಮಹೀಂದ್ರ ಸುನಿತಾ ವಿಲಿಯಮ್ಸ್ ಜೊತೆ ಕ್ಲಿಕ್ಕಿಸಿದ್ದ ಸೆಲ್ಫಿ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಸುನಿತಾ ವಿಲಿಯಮ್ಸ್ ವಾಪಸ್ ಆಗಿದ್ದಕ್ಕೆ ನಮ್ಮ ಮಗಳು ವಾಪಸ್ಸಾದಳು ಅಂತ ದೇಶವೇ ಸಂಭ್ರಮ ಪಡ್ತಿದೆ. ಈ ಹಿಂದೆ ಕಲ್ಪನಾ ಚಾವ್ಲಾ ಕೂಡ ಬಾಹ್ಯಾಕಾಶದಲ್ಲಿ ಸಿಲುಕಿದ್ರು. ಸೇಫ್ ಆಗಿ ಲ್ಯಾಂಡ್ ಆಗೋ ಮೊದಲು ಕ್ಯಾಪ್ಸೂಲ್ ಸ್ಫೋಟವಾಗಿ 2003ರಲ್ಲಿ ಮೃತಪಟ್ಟಿದ್ರು. ಆದರೆ ಕಲ್ಪನಾ ಚಾವ್ಲಾ ಹುಟ್ಟುಹಬ್ಬದ ದಿನವಾದ ಮಾರ್ಚ್ 17ರಂದೇ ಸುನಿತಾ ವಿಲಿಯಮ್ಸ್ ರಕ್ಷಣೆಗೆ ನಾಸಾ ಕೈ ಹಾಕಿತ್ತು. ಆ ಕೆಲಸದಲ್ಲಿ ಯಶಸ್ವಿನೂ ಆಗಿದೆ. ಅತಿ ದೀರ್ಘಕಾಲದವರೆಗೆ ಅಂತರಿಕ್ಷದಲ್ಲಿದ್ದ ಹೆಗ್ಗಳಿಕೆಗೆ ಪಾತ್ರರಾದವರಲ್ಲಿ ಸುನಿತಾ ವಿಲಿಯಮ್ಸ್ 2ನೇಯವರು. ಪೆಗ್ಗಿ ವಿಟ್ಸನ್ ಅವರು ಒಟ್ಟು ಅಂತರಿಕ್ಷದಲ್ಲಿ ಇದ್ದಿದ್ದು 665 ದಿನ, ಅಂದ್ರೆ 1 ವರ್ಷ 10 ತಿಂಗಳು 16 ದಿನ. ಸುನಿತಾ ವಿಲಿಯಮ್ಸ್ ಈವರೆಗೆ ಅಂತರಿಕ್ಷದಲ್ಲಿ 606 ದಿನ ಕಳೆದಿದ್ದಾರೆ. 3 ಬಾರಿ ಅಂತರಿಕ್ಷಕ್ಕೆ ಹೋಗಿ ವಾಪಸ್ಸಾಗಿದ್ದಾರೆ. ಜೆಫ್ ವಿಲಿಯಮ್ಸ್ ನಾಸಾ ವತಿಯಿಂದ ಬಾಹ್ಯಾಕಾಶಕ್ಕೆ ತೆರಳಿದ್ದ ಇವರು ಅಲ್ಲಿ ಸುಮಾರು 534 ದಿನ, ಅಂದ್ರೆ 1 ವರ್ಷ 48 ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿದ್ರು. ಗಗನಯಾನಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರ್ತಿದ್ದಂತೆ ಅವರ ಪತಿ ಮೈಕೆಲ್ ಜೆ ವಿಲಿಯಮ್ಸ್ ಎಲ್ಲರಿಗೂ ಧನ್ಯವಾದ ಹೇಳಿದ್ರು. ಅಂದಹಾಗೆ ಸುನಿತಾ ಮತ್ತು ಮೈಕೆಲ್ ದಂಪತಿಗೆ ಮಕ್ಕಳಿಲ್ಲ. ಈ ಹಿಂದೆ ಸುನಿತಾ ಅಹಮದಾಬಾದ್ನಿಂದ ಪುಟ್ಟ ಹುಡುಗಿಯನ್ನ ದತ್ತು ಪಡೆಯಲು ಪ್ರಯತ್ನಿಸಿದ್ರು, ಆದ್ರೆ ಆಗಲಿಲ್ಲ. ಈಗ ಸುನಿತಾ ವಿಲಿಯಮ್ಸ್ ಮತ್ತು ಮೈಕೆಲ್ ಸಾಕು ಪ್ರಾಣಿಗಳನ್ನೇ ಮಕ್ಕಳಂತೆ ಸಾಕ್ತಿದ್ದಾರೆ. ಆದಷ್ಟು ಬೇಗ ಸುನಿತಾ ಗುಣಮುಖರಾಗಿ ಬರಲಿ ಅನ್ನೋದು ಎಲ್ಲರ ಶುಭ ಹಾರೈಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.